ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್. ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ರಸ್ತೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆಯಲ್ಲಿ ನೂತನ ಎಸ್ಡಿಎಂ ಸದಸ್ಯರ ಕಮಿಟಿ ಚುನಾವಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಯಾವ ಚುನಾವಣೆಗೂ ಕಡಿಮೆ ಇಲ್ಲ. ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ರಸ್ತೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆಯಲ್ಲಿ ನೂತನ ಎಸ್ಡಿಎಂ ಸದಸ್ಯರ ಕಮಿಟಿಗೆ ಅವಿರೋಧವಾಗಿ ಆಯ್ಕೆ ಮಾಡದೆ ಚುನಾವಣಾ ರೀತಿಯಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನ ವಿಜಯಪುರ ಟೌನ್ ಸಿಆರ್ಪಿ ದಿನೇಶ್ ಕುಮಾರ್ ವೈಡಿರವರು, ಕೋಯಿರಾ ಮತ್ತು ವಿಜಯಪುರ ಟೌನ್ ಉರ್ದು ಶಾಲೆಗಳ ಸಿಆರ್ಪಿ ಕೃಷ್ಣರಾಮ್ ರವರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆಯ ಪದವೀಧರ ಮುಖ್ಯ ಶಿಕ್ಷಕ ಮನೋಹರ್ ರವರುಗಳ ನೇತೃತ್ವದಲ್ಲಿ ಎಸ್ಡಿಎಂ ಕಮಿಟಿಯ 18 ಮಂದಿಯನ್ನ ಎಲ್ಲಾ ಜಾತಿವಾರು ಸದಸ್ಯರನ್ನಾಗಿ 2023-24 ರಿಂದ 2025-26 ತನಕ 3 ವರ್ಷಗಳಿಗೆ ಆಯ್ಕೆ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ರಸ್ತೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆಯಲ್ಲಿ ಎಸ್ಡಿಎಂ ಕಮಿಟಿ 18 ಮಂದಿ ಆಯ್ಕೆ ಹಾಗೂ ಈ ಎಸ್ಡಿಎಂ 18 ಮಂದಿ ಸದಸ್ಯರು ಅಧ್ಯಕ್ಷರ 1 ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ 1 ಸ್ಥಾನಗಳಿಗೆ ಮತ ಚಲಾಯಿಸಿ ಅಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಜಿ ರವರಿಗೆ 10 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಮ್ಮೆ 2ನೇ ಬಾರಿ ರಾಧಾರವರು 3 ಮತಗಳನ್ನು ಪಡೆದು ಉಪಾಧ್ಯಕ್ಷೆಯಾಗಿ ಮರು ಆಯ್ಕೆಯಾದರು. ನೂತನ ಎಸ್ಡಿಎಂ 18 ಮಂದಿ ಸದಸ್ಯರಲ್ಲಿ 4 ಮಂದಿ ಅಧ್ಯಕ್ಷರ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳ ಈ 2 ಸ್ಥಾನಗಳಿಗೆ 4 ಮಂದಿ ಸ್ಪರ್ಧಾ ಕಣದಲ್ಲಿ ಸ್ಪರ್ಧಿಸಿದವರು. 1 ಶ್ರೀನಿವಾಸ್ ಜಿ, 2 ತನ್ವೀರ್ ಉನ್ನಿಸಾ, 3 ರಾಧಾ, 4 ಶ್ರೀನಿವಾಸ್ ರವರು ಸ್ಪರ್ಧಿಸಿದ್ದರು. ಶಾಲಾ ಎಸ್ಡಿಎಂ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಈ 2 ಸ್ಥಾನಗಳಿಗೆ ಕ್ರಮಬದ್ಧವಾಗಿ ಯಾವುದೇ ಚುನಾವಣೆಗೂ ಕಡಿಮೆ ಇಲ್ಲ. ಸಿಆರ್ಪಿಗಳು ಮಾಮೂಲಿ ಚುನಾವಣೆಗಳ ರೀತಿಯಲ್ಲಿ ಮತದಾನ ಪ್ರಕ್ರಿಯೆ ಸುಗಮವಾಗಿ ಚುನಾವಣೆಯನ್ನ ನಡೆಸಿದರು. ಈ ಎಸ್ಡಿಎಂ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಿದ ಕೋಯಿರಾ ಮತ್ತು ವಿಜಯಪುರ ಟೌನ್ ಉರ್ದು ಶಾಲೆಗಳ ಸಿಆರ್ಪಿ ಕೃಷ್ಣರಾಮ್ ರವರು ಚುನಾವಣೆಯಲ್ಲಿ ಯಾವ ರೀತಿ ಮತದಾನ ಮಾಡಬೇಕು ಎಂದು ತಿಳಿಸಿ ಮಾತನಾಡಿದರು. 2ನೇ ಹೆಸರು ತನ್ವೀರ್ ಉನ್ನಿಸಾ, 3ನೇದು ರಾಧಾ, 4ನೇದು ಶ್ರೀನಿವಾಸ್ ಎಂ. ನೀವು ಈಗ ನೀಡಿರುವ ಮತಪತ್ರಗಳಲ್ಲಿ ಶ್ರೀನಿವಾಸ್ ಜಿ ಪಕ್ಕದಲ್ಲಿ ಟಿಕ್ ಹಾಕಿದ್ರೆ 1ನೇದಕ್ಕೆ ಹಾಕಿರ್ತೀರ, ಇಲ್ಲ ತನ್ವೀರ್ ಉನ್ನಿಸಾ ಬೇಕಾ 2ನೇದಕ್ಕೆ ಟಿಕ್ ಹಾಕಿ, ರಾಧಾ ಬೇಕಾ 3ನೇದಕ್ಕೆ ಹಾಕಿ, ಶ್ರೀನಿವಾಸ್ ಎಂ ಬೇಕಾ 4ಕ್ಕೆ ಟಿಕ್ ಹಾಕಿ. 1ಕ್ಕೆ ಮಾತ್ರ ಟಿಕ್ ಹಾಕ್ಬೇಕು. ಟಿಕ್ ಅಂದ್ರೆ ರೈಟ್ ಮಾರ್ಕ್, ಗೊತ್ತಾಯ್ತಾ? ಪಕ್ಕದಲ್ಲಿ ಬಲಗಡೆ ಭಾಗದಲ್ಲಿ ರೈಟ್ ಮಾರ್ಕ್ ಹಾಕ್ಬಿಟ್ಟು ಬಾಕ್ಸ್ ಅಲ್ಲಿ ಹಾಕ್ಬೇಕಾಗುತ್ತೆ. ಹಾಗೆ ಹಾಕ್ಬೋದು. ನೀವು ಯಾರು ಮತ ಹಾಕಿದಿರ ಅಂತ ನಾವು ಯಾರಿಗೂ ಗೊತ್ತಾಗಲ್ಲ, ಗೊತ್ತಾಯ್ತಾ? ಓಕೆ, ಈಗ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇದೀವಿ, ಒಬ್ಬೊಬ್ಬರಿಗೆ ಕೊಡ್ತಾ ಇದೀವಿ. ಓಕೆ, ಈಗ ತಗೊಳ್ಳಿ ನೀವು ಪೆನ್ ಕೊಡ್ತೀವಿ, ಪೆನ್ ಅನ್ನ ನಾವೇ ಕೊಡ್ತೀವಿ. ಬ್ಲಾಕ್ ಕೊಡಿ ಸರ್, ಬ್ಲಾಕ್ ಪೆನ್ ಕೊಡ್ತೀವಿ, ಕನ್ಫ್ಯೂಸ್ ಆಗಬಾರ್ದು, ಅದರಲ್ಲೇ ಹಾಕ್ಬೇಕು. ನೀವೇ ಓಟ್ ಹಾಕೋಬಹುದು. ನಾನು ನಿಂತಿದ್ದೀನಿ, ನಾನು ಯಾರು ಓಟ್ ಹಾಕ್ಲಿ? ಅದು ಆಗಿದೆ. ಈಗ 18 ಶ್ರೀನಿವಾಸ್ ಜಿ 1, ಬಾಕ್ಸಲಕ್ಕೆ ತನ್ವೀರ್ ಉನ್ನಿಸಾ 1, ರಾಧಾ 1, ಶ್ರೀನಿವಾಸ್ ಜಿ 1, ಶ್ರೀನಿವಾಸ್ ಜಿ 1, ಶ್ರೀನಿವಾಸ್ ಎಂ 1, ರಾಧಾ
ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ತನ್ವೀರ್ ಉನ್ನೀಸಾ. ತನ್ವೀರ್ ಉನ್ನೀಸಾ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ರಾಧಾ. ರಾಧಾ. ಶ್ರೀನಿವಾಸ್ ಜಿ. ಶ್ರೀನಿವಾಸ್ ಜಿ. ನೋಡಿ, ಇದು ತಿರಸ್ಕೃತ ಮತ, ಯಾರಿಗೂ ಹಾಕಿಲ್ಲ. ತಿರಸ್ಕೃತ ಒಂದು. ಇನ್ನೊಂದು ತಿರಸ್ಕೃತ ಒಂದು. ನನಗೊಂದು ಅವ್ರಿಗೊಂದು ಹಾಕಿರೋದು. ಜಯಶೀಲರಾಗಿದ್ದಾರೆ, ಅವರಿಗೆ ಅಭಿನಂದನೆಗಳು. ಶ್ರೀನಿವಾಸ್ ಜಿ. ಅಧ್ಯಕ್ಷರು. ಈಗ ಉಪಾಧ್ಯಕ್ಷರಾಗಿ 2ನೇ ಸ್ಥಾನವನ್ನ ಪಡೆದಿರ್ತಕ್ಕಂಥ ರಾಧಾರವರು ಉಪಾಧ್ಯಕ್ಷರಾಗಿದ್ದಾರೆ, ಅವರಿಗೆ ಅಭಿನಂದನೆಗಳು. ಆಯ್ಕೆ ಮಾಡಿದಂತಹ ಎಲ್ಲ ಪೋಷಕ ಪ್ರತಿನಿಧಿಗಳಿಗೂ ಹಾಗೂ ಎಸ್ಡಿಎಂಸಿ ಸದಸ್ಯರಿಗೂ ಅಭಿನಂದನೆಗಳು. ಈಗ ಅಧ್ಯಕ್ಷರಾಗಿ ಈವರೆಗೆ ಕಾರ್ಯವನ್ನ ನಿರ್ವಹಣೆ ಮಾಡಿ 11 11 ಕೊಡಿ ಮೇಡಮ್. 11 12 13 14 15 16 17 18 ಮತಪತ್ರಗಳಿದೆ. ಈಗ ಇದರ ಶ್ರೀ ಚನ್ನಕೇಶವ ಸ್ವಾಮಿ ರಸ್ತೆಯ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆಯ ಎಸ್ಡಿಎಂ ನಿಕಟಪೂರ್ವ ಅಧ್ಯಕ್ಷ ಶಿವಕುಮಾರ್ ಅವರು ಮಾತನಾಡಿದರು. ಶ್ರೀ ಚನ್ನಕೇಶವ ಸ್ವಾಮಿ ರಸ್ತೆಯ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆಯ ಎಸ್ಡಿಎಂ ನೂತನ ಅಧ್ಯಕ್ಷರಾದ ಶ್ರೀನಿವಾಸ್ ಜಿ ರವರು ಮಾತನಾಡಿದರು. ಈಗ ಉಪಾಧ್ಯಕ್ಷರು ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಅವ್ರಿಗಿಂತ ಒಂದು ಟೈಮ್ ಜಾಸ್ತಿಯಾಗಿ ಮಾಡ್ತಿದ್ವಿ. ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಸಹಕಾರ ಮಾಡ್ಕೊಡ್ತೀವಿ ಅಂತ ಎಲ್ಲರಿಗೂ ಈಗ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ, ಅವರಿಗೆ ಅಭಿನಂದನೆಗಳು. ಮೊದಲನೇ ಸಲ ಯಾರಿಗೂ ಬರಲ್ಲ, ಎಲ್ಲರೂ ಸಹ 16 ಸಭೆ ಸಮಾರಂಭಗಳಲ್ಲಿ ಮಾತಾಡ್ತಾ ಅಭ್ಯಾಸ ಆಗುತ್ತೆ. ಈ ಒಂದು 2 ವರ್ಷ ಆಗಷ್ಟೊತ್ತಿಗೆ ಬೈಕ್ ನಮ್ಮ ಹತ್ರ ಇರಲ್ಲ, ಅವ್ರು ಕಿತ್ಕೋತಾರೆ. ಸುಮಾರು ಕಡೆ ನೋಡಿದ್ದೀವಿ, ಬಹಳಷ್ಟು ರಾಜಕೀಯ ವ್ಯಕ್ತಿಗಳಿಗೆ 30 ವರ್ಷಗಳ ಹಿಂದೆ ಚೀಟಿ ಬರ್ಕೊಟ್ಟು ಬರೆಸಿರ್ತಕ್ಕಂಥ ವೇದಿಕೆಗಳಿದೆ. ಶ್ರೀ ಚನ್ನಕೇಶವ ಸ್ವಾಮಿ ರಸ್ತೆಯ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆಯ 2ನೇ ಬಾರಿಗೆ ನೂತನ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ರಾಧಾರವರು ಮಾತನಾಡಿದರು. ಹಾಗೂ ನನ್ನ ಪ್ರೀತಿಯ ಮಕ್ಕಳ ತಂದೆ ತಾಯಿಗಳಿಗೂ ನನ್ನ ನಮಸ್ಕಾರಗಳು. ನಾನು 9 ವರ್ಷದಿಂದ ಈ ಶಾಲೆಯಲ್ಲಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ 3 ವರ್ಷದಿಂದ, ಸದಸ್ಯರಾಗಿ 6 ವರ್ಷದಿಂದ ಇದೇ ಶಾಲೆಯಲ್ಲಿ ನಾನು ಇದ್ದೀನಿ. ಇಲ್ಲಿ ನಡೆಯುವಂಥ ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ನಾನು ಭಾಗಿಯಾಗಿದ್ದೀನಿ. ಮುಂದೆನೂ ಇದೇ ರೀತಿ ಇರ್ತೀನಿ ಅಂತ ನಾನು ಈ ಮಾತನ್ನ ಎಲ್ಲರಿಗೂ ಹೇಳ್ತಾ, ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ನೀವುಗಳೆಲ್ಲರೂ ಒಳ್ಳೆ ಸಹಕಾರ ಕೊಡಬೇಕು. ನಮ್ಮ ಗೌರ್ಮೆಂಟ್ ಶಾಲೆ ಎಲ್ಲ ಕಡೆನೂ ನಮ್ಮ ಶಾಲೆಯ ಹೆಸರು ಹೇಳಬೇಕು. ಆ ಥರ ನಾವೆಲ್ಲರೂ ಮುನ್ನುಗ್ಗಿ ಮಾಡೋಣ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ. ಶ್ರೀ ಚನ್ನಕೇಶವ ಸ್ವಾಮಿ ರಸ್ತೆಯ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಪಾಠಶಾಲೆ ನೂತನ ಎಸ್ಡಿಎಂ ಕಮಿಟಿ ರಚನೆಯಲ್ಲಿ ವಿಜಯಪುರ ಟೌನ್ ಸಿಆರ್ಪಿ ದಿನೇಶ್ ಕುಮಾರ್ ವೈಡಿರವರು ಭಾಗವಹಿಸಿ ಮಾತನಾಡಿದರು. ನೂತನವಾಗಿ ಎಸ್ಡಿಎಂಸಿ
ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಜಿ ಇವರು ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿಗೊಳಿಸಿ ಅಂತ ಹೇಳ್ತಾ ಅವ್ರಿಗೂ ಸಹ ನಮ್ಮ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಿಕಟಪೂರ್ವ ಅಧ್ಯಕ್ಷರಿಗೂ ಸಹ ಇವತ್ತಿನ ಆಯ್ಕೆ ನಮ್ಮದಾಗಲಿಲ್ಲ, ನಾನು ಯಾಕೆ ಬರಬೇಕು ಅಂತಕ್ಕಂಥ ಮನೋಭಾವನೆಯನ್ನ ಇಟ್ಕೊಳ್ಳದೆ ಅವರು ಸಹ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರಿಗೆ ಸಹಕಾರವನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ರಾಧಾರವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಸಹ ಎಲ್ಲ ಸದಸ್ಯರ ಜೊತೆಯಲ್ಲಿ ಈ ಒಂದು ಶಾಲೆಯನ್ನ ಅಭಿವೃದ್ಧಿ ದಿಸೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನ ತಿಳಿಸ್ತಾ ತಮಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಉಳಿದಂತಹ ಎಲ್ಲ 16 ಜನ ಸದಸ್ಯರುಗಳಿಗೂ ಸಹ ಈ ಒಂದು ಸರ್ಕಾರಿ ಶಾಲೆಯನ್ನ ತಮ್ಮ ತನು ಮನ ಧನದಿಂದ ಈ ಒಂದು ಶಾಲೆಯನ್ನ ಅಭಿವೃದ್ಧಿಗೊಳಿಸಿ ಮತ್ತೆ ಈ ಒಂದು ಶಾಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಲಿಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯ ಆಗಿರ್ತದೆ. ತಾವುಗಳು ಸಹ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಈ ಒಂದು ಶಾಲೆಯನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ತಾವೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ನಾಗರಾಜು, ಶಾಲಾ ಮಕ್ಕಳು, ಪೋಷಕರು, ಶಾಲಾ ಶಿಕ್ಷಕರು, ನೂತನ ಎಸ್ಡಿಎಂ 18 ಸದಸ್ಯರು, ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಪರಮಧಾಮದಿಂ ಶಿವತಾನುಬಂದಿಹನು ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ.